ಇನ್ನು ಕರ್ಣ ಸೀರಿಯಲ್ ಅಪ್ಡೇಟ್ ಬಂತು ಅಂದರೆ ಇದು 2 ದಿನದ ಅಪ್ಡೇಟು. ನಿಧಿಗೆ ವಿಷಯ ಗೊತ್ತಾಗುತ್ತೆ ಕರ್ಣ ಸರ್ ಮತ್ತು ನಿತ್ಯ ಮಗು ಬಗ್ಗೆ. ನಿಧಿ ಬೇಜಾರಲ್ಲಿ ಮನೆಗೆ ಬಂದಾಗ ಕರ್ಣ ಎದುರುಗಡೆ ಸಿಗ್ತಾರೆ. ಆವಾಗ ಕರ್ಣ ಕೇಳ್ತಾರೆ, ಇದೇನು ನಿಧಿ, ಏನಕ್ಕೆ ಇಷ್ಟು ಬೇಜಾರಲ್ಲಿ ಬರ್ತಿದ್ದೀರಾ ಅಂತ. ಆಗ ನಿಧಿ ಇದ್ದೋಳು, ಸರ್ ನೀವೇನು ಮಾತಾಡಬೇಡಿ, ನನ್ನ ಹತ್ರ ನೀವು ಮಾತಾಡಬೇಡಿ, ನನ್ನಿಂದ ದೂರ ಇರಿ ಅಂತ ಹೇಳಿದಾಗ ಕರ್ಣ ಏನಾಯಿತು ನಿಧಿ, ಯಾಕೆ ಹಿಂಗೆ ಬಿಹೇವ್ ಮಾಡ್ತಿದ್ದೀರಾ, ಪ್ಲೀಸ್ ಏನಾಯಿತು ಅಂತ ಹೇಳಿ ಅಂತ ಕೇಳಿದಾಗ, ನೀವು ಪ್ಲೀಸ್ ಅಂತ ಕೇಳಬೇಡಿ ಸರ್, ಪ್ಲೀಸ್ ನನ್ನಿಂದ ದೂರ ಇದ್ಬಿಡಿ ಅಂದ್ಬಿಟ್ಟು ರೂಮ್ಗೆ ಹೋಗ್ತಾಳೆ. ರೂಮ್ಗೆ ಹೋಗಿ ಅವ್ರ ಅಜ್ಜಿ ಹತ್ರ ಮಾತಾಡ್ತಾಳೆ, ಅಜ್ಜಿ ನಾವು ಇಲ್ಲಿರೋದು ಬೇಡ, ಮಾರಿಗುಡಿಗೆ ಹೊರಟೋಗೋಣ ಅಂತ. ಅವ್ರ ಅಜ್ಜಿ ಹೇಳ್ತಾರೆ, ಯಾಕೆ ಹಿಂಗೆ ಹುಚ್ಚುಚ್ಚಿ ಥರ ಆಡ್ತಿದ್ಯಾ, ಆವಾಗ ನೋಡಿದ್ರೆ ಬಾ ಅಂತ ಅಂದೆ, ಈಗ ಹೋಗೋಣ ಅಂತ ಅಂದರೆ ಏನು ಅನ್ಕೋತಾರೆ, ಏನಾಯಿತು ಹೇಳು ಹೇಳು ಅಂತ ಹೇಳಿದಾಗ ನಿಧಿ ಇದ್ದೋಳು, ಹೌದು ನಾನು ಹುಚ್ಚಿನೇ, ನಾನು ಕರೆಕ್ಟ್ ಡಿಸಿಷನ್ ತಗೊಳ್ಳಲ್ಲ, ನನ್ನನ್ನೆಲ್ಲರೂ ಕಳಿಸ್ಬಿಡಿ ಅಂತ ಹೇಳಿದಾಗ ಅಜ್ಜಿ ಇದ್ದೋಳು, ನಿನ್ನನ್ನೆಲ್ಲರೂ ಕಳ್ಸೋಕೆ ನಾನು ಇಷ್ಟು ವರ್ಷ ನಿನ್ನ ನೋಡ್ಕೊಂಡಿರೋದು, ಎಲ್ಲರೂ ಕಳ್ಸೋದಾಗಿದ್ರೆ ನಿನ್ನನ್ನು ಯಾವಾಗಲೂ ಕಳಿಸ್ತಿದ್ದೆ ಅಂತ ಇಬ್ಬರು ತಪ್ಕೊಂಡು ಅಳ್ತಾರೆ. ಆಮೇಲೆ ಅಜ್ಜಿ ಅಗ್ರಿ ಆಗ್ತಾರೆ, ಸರಿ ಆಯಿತು ನಾವು ಹೋಗೋಣ ಅಂತ. ಅಷ್ಟರಲ್ಲಿ ನಿಧಿ ಇದ್ದೋಳು, ತಡಿ ಇದನ್ನು ಅಕ್ಕಂಗೆ ಹೋಗಿ ಇನ್ಫಾರ್ಮ್ ಮಾಡಿಬಿಡೋಣ ಅಂತ ಹೇಳೋ ಅಷ್ಟರೊಳಗಡೆ ಇಲ್ಲಿ ಕರ್ಣ ಬಂದ್ಬಿಟ್ಟು ನಿತ್ಯನ ಹತ್ರ ಹೇಳ್ತಾನೆ, ನಾನು ಪ್ರೀತಿಸ್ತಿರೋ ಹುಡುಗಿ ಬೇರೆ ಯಾರೂ ಅಲ್ಲ, ಅದು ನಿಮ್ಮ ನಿಧಿನೇ ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಳ್ದೇ ನಿತ್ಯ ನಿದ್ದೆ ಮಾಡಿಬಿಡ್ತಾಳೆ. ಚೇರ್ ಮೇಲೆ ಕೂತ್ಕೊಂಡು ನಿದ್ದೆ ಮಾಡ್ತಿರ್ತಾಳಲ್ಲ ಅಂದ್ಬಿಟ್ಟು ಕರ್ಣ ಅವಳನ್ನು ಎತ್ತಿ ಹಾಸಿಗೆ ಮೇಲೆ ಮಲಗಿಸೋ ಸಮಯಕ್ಕೆ ನಿಧಿ ಬರ್ತಾಳೆ. ನಿಧಿ ಇದನ್ನೆಲ್ಲ ನೋಡಿ ಇಷ್ಟೊಂದೆಲ್ಲ ಮುಂದುವರೆದ ಮೇಲೆ ನಾನು ಇವ್ರ ಜೊತೆ ಇರೋದು ಸರಿ ಆಗಲ್ಲ, ನಾನು ಹೊರಟ್ಬಿಡ್ಬೇಕು ಅಂತ ರೂಮ್ಗೆ ಹೋಗಿ ಜೋರಾಗಿ ಅಳ್ತಿರ್ತಾಳೆ. ಅವ್ರ ಅಕ್ಕ ಅಮ್ಮ ಆಗ್ತಿರೋ ವಿಷಯ ಸಂತೋಷದ ವಿಷಯ, ಆದರೆ ನನಗೆ ಇದನ್ನೇನಕ್ಕೆ ತಡ್ಕೊಳಕ್ಕಾಗ್ತಿಲ್ಲ ಅಂತ ಬೇಜಾರಲ್ಲಿ ಜೋರಾಗಿ ಅಳ್ತಿರ್ಬೇಕಾದ್ರೆ ಅವ್ರ ಚಿಕ್ಕಮ್ಮ ಬಂದು ಯಾರ್ದೋ ಇನ್ನೊಬ್ಬರು ಸ್ಟೋರಿನ ಹೇಳ್ತಾಳೆ. ಆ ಸ್ಟೋರಿ ಏನಂತ ಅಂದರೆ, ಅವ್ರ ಮದುವೆ ಆಗಿನ್ನೂ 3 ತಿಂಗಳಾಗಿರುತ್ತೆ, ಆದರೆ ಅವಳು ಪ್ರೆಗ್ನೆಂಟಾಗಿ 5 ತಿಂಗಳಾಗಿರುತ್ತೆ ಅಂತ ಒಂದು ಸ್ಟೋರಿ ಹೇಳ್ತಾಳೆ. ಇದನ್ನು ಕೇಳಿದ ಏನಿದೆ, ಹೌದು ಅಕ್ಕ ಮದುವೆ ಆಗಿ ಇನ್ನೂ 3 ತಿಂಗಳು ಆಗಿಲ್ಲ, ಅದೆಂಗೆ ಪ್ರೆಗ್ನೆಂಟು ಅಂತ ಆ ಡಾಕ್ಟ್ರಿಗೆ ಕಾಲ್ ಮಾಡಿ ಕೇಳ್ತಾಳೆ. ಆ ಡಾಕ್ಟ್ರಿಗೆ ಕಾಲ್ ಮಾಡಿ ಕೇಳಿದಾಗ ಆ ಡಾಕ್ಟ್ರ್ ಹೇಳ್ತಾರೆ, ಮಗು 3 ತಿಂಗಳಿಗೆ ಎಷ್ಟು ಬೆಳಿಬೇಕು ಅಷ್ಟೇ ಬೆಳೆದಿದೆ ಅಂತ. ಇದನ್ನು ಕೇಳಿದ ನಿಧಿ ಫುಲ್ ಇನ್ನೂ ಬೇಜಾರು ಮಾಡ್ಕೊಳ್ತಾಳೆ. ನೆಕ್ಸ್ಟು ಬೇಜಾರು ಮಾಡ್ಕೊಂಡು 3 ತಿಂಗಳು ಆಗೇ ಇಲ್ಲ ಮದುವೆ, ಇವಾಗ ಹೆಂಗೆ ಈಗ ಪ್ರೆಗ್ನೆಂಟು, ಇದಕ್ಕೆಲ್ಲ ನಾನು ಇಲ್ಲಿಂದ ಹೊರಡೋಕ್ಕೂ ಮುಂಚೆ ಇದಕ್ಕೆ ನಾನು ಪ್ರಶ್ನೆಗೆ ಉತ್ತರ ತಗೊಳ್ಳೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ನಿತ್ಯ ಮತ್ತು ಕರ್ಣನ ಕರ್ಕೊಂಡು ಹೊರಟೋಗ್ತಾಳೆ. ಇಲ್ಲಿ ಅವ್ರ ಅಜ್ಜಿ ಇವ್ರ ಕರ್ಣನ ಅಜ್ಜಿನ ಒಪ್ಪಿಸ್ತಾಳೆ, ನಾನು ಹೋಗ್ತೀನಿ ಅಂತ. ಈ ಕಡೆ ಅವರಿಬ್ಬರು ಒಪ್ಕೊಂಡು ಇವಳು ಈ ಅಜ್ಜಿ ಇಲ್ಲಿ ರೆಡಿ ಇರ್ತಾಳೆ. ಇನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಅಂದರೆ, ನಿಧಿ ಕರ್ಣ ನಿತ್ಯ ಒಂದು ಬೆಟ್ಟದ ಹತ್ರ ಬರ್ತಾರೆ. ನಿಧಿ ಇದ್ದೋಳು, ಅಕ್ಕ ನೀನು ನನ್ನ ನಂಬಲ್ವಾ, ನನ್ನನ್ನು ಪ್ರೀತಿಸಲ್ವಾ ಅಂತೆಲ್ಲ ಸ್ವಲ್ಪ ಕ್ವಶನ್ ಕೇಳ್ತಾಳೆ. ಆಗ ನಿತ್ಯ, ಇಲ್ಲ ನಾನು ನಂಬ್ತೀನಿ, ನನ್ನ ಪ್ರೀತಿಸ್ತೀನಿ ಅಂತ ಅಂದಾಗ, ಮತ್ತು ಯಾಕೆ ನನ್ನ ಹತ್ರ ಸತ್ಯ ಹೇಳಲಿಲ್ಲ ಅಂತ ಕೇಳ್ತಾಳೆ. ಆಗ ಯಾವ ಸತ್ಯ ಅಂತ ಅಂದಾಗ, ನೀನು ಹೊಟ್ಟೆಲಿರೋ ಮಗು ಬಗ್ಗೆ ಅಂತ ಹೇಳಿದ್ದು ಕೇಳಿ ಕರ್ಣ ಮತ್ತು ನಿತ್ಯ ಇಬ್ಬರು ಶಾಕ್ ಆಗ್ತಾರೆ. ಅವಳು ನಿಧಿ ಎಷ್ಟೇ ಕೇಳಿದ್ರೂ ಅವರು ಆನ್ಸರ್ ಮಾಡೋಕ್ಕೆ ರೆಡಿ ಇರಲ್ಲ. ಸರಿ ಆಯಿತು ಬಿಡಿ, ನಾನೇ ನಿಮಗೆ ಬೇಡ ಅಂದಮೇಲೆ ನಾನೇನಕ್ಕೆ ಇರಲಿ ಅಂದ್ಬಿಟ್ಟು ಹಿಂದೆ ಕಾಲಿಟ್ಕೊಂಡು ಬೆಟ್ಟದಿಂದ ಬೀಳೋಕ್ಕೆ ಹೋಗ್ತಿರ್ತಾಳೆ. ಒಂದು ಸಲ ಹೇಳ್ತಾರೆ, ಕಾಲು ಜಾರಿ ಹಿಂದ್ಗಡೆ ಕಾಲಲ್ಲಿ ಒದ್ಬಿಡ್ತಾಳೆ ಕಲ್ಲನ್ನು. ಅದೇ ಥರ ಒದ್ದ ತಕ್ಷಣ ಆ ಒಂದು ಫೋರ್ಸಿಗೆ ಇವಳು ಬೀಳೋಕ್ಕೆ ಹೋಗ್ತಿರ್ತಾಳೆ. ಆವಾಗ ಕರ್ಣ ಒಂದು ಕೈ, ನಿತ್ಯ ಒಂದು ಕೈ ಅವಳನ್ನ ಬೀಳ್ದಂಗೆ ಹಿಡ್ಕೊತಾರೆ. ಹಿಡ್ಕೊಳಕ್ಕೆ ಬಂದಮೇಲೆ ಆವಾಗಲೂ ಅವ್ರು ನಿಜ ಹೇಳಲ್ಲ, ಸರಿ ಬಿಡಿ ಆಯಿತು, ನನ್ನ ಜೀವಕ್ಕಿಂತಲೂ ನಿಮ್ಗೆ ಅದೇ ಸತ್ಯ ಇಂಪಾರ್ಟೆಂಟ್ ಅಂತ ಅಂದರೆ ನಾನು ಸಾಯ್ತೀನಿ, ನಾನು ನೀವು ಯಾರೂ ಕಾಪಾಡೋಕ್ಕಾಗಲ್ಲ ಅಂತೇಳಿ ಮತ್ತೆ ಸಾಯಕ್ಕೆ ಹೊರಟಾಗ ನಿತ್ಯ ಹೇಳ್ತಾಳೆ, ನಾನು ಕರ್ಣ ಮದುವೆನೇ ಆಗಿಲ್ಲ ಅಂತ ಅಂದಾಗ, ಅವತ್ತು ಛತ್ರದಲ್ಲಿ ಆಗಿದ್ದು ಅಂತ ಕೇಳಿದಾಗ, ಅದು ನಿಮ್ಮ ಕಣ್ಣಿಗೆ ಅದೆಲ್ಲ ಶಾಸ್ತ್ರಗಳು ಮಾಡ್ಕೊಂಡು, ಆದರೆ ನಾನು ಅವ್ರಿಗೆ ತಾಳಿ ಕಟ್ಟಲಿಲ್ಲ, ಏನು ಹೇಳ್ತಿದ್ದೀರಾ ಅಂತ ಅಂದಾಗ, ರೂಮಲ್ಲಿ ನಾವು ಹೋದಾಗ ಅವರೇ ತಾಳಿ ಕಟ್ಕೊಂಡ್ರು. ಮತ್ತು ಈ ಹನಿಮೂನು ಅಂತ ಅಂದಿದ್ದಕ್ಕೆ ಅದು ತೇಜಸ್ನ ಹುಡ್ಕಕ್ಕೆ ಒಂದು ನೆಪ ಅಂತ ಹೇಳ್ತಾಳೆ. ಆವಾಗ ಹೌದಾ ತೇಜಸ್ ಭಾವ ಸಿಕ್ಕಿದ್ರ ಅಂತ ಕೇಳಿದಾಗ, ಸಿಕ್ಕಿದ ಬದ್ರೆ, ಆದರೆ ನಾನು ಅವನ್ನ ಆ ಥರ ಕಂಡೀಷ್ನಲ್ಲಿ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ನಿನ್ನ ಹತ್ರ ಏನಂತ ಹೇಳಬೇಕಿತ್ತು ನಿಧಿ, ನಿನ್ನ ಅಕ್ಕ ಮೋಸ ಹೋದ್ಲು, ನಾನು ಮೋಸ ಹೋದೆ, ನಾನೊಬ್ಬ ಕೆಟ್ಟವನ್ನ ನಂಬಿದೆ ಅಂತ ಹೇಳ್ಬೇಕಿತ್ತ ಅಂತ ಹೇಳಿ ಜೋರಾಗಿ ಅಳ್ತಾಳೆ. ಆವಾಗ ನಿಧಿ ಇದ್ದವಳು, ಅಕ್ಕ ನೀನು ಯಾವತ್ತೂ ಇನ್ನು ಅಳಬೇಡ, ನಾನು ಯಾವುದೇ ಇದರಲ್ಲೂ ನಾನು ನಿನ್ನ ಬಿಟ್ಕೊಡಲ್ಲ, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಂತ ಅವರಿಬ್ಬರು ಜೋರಾಗಿ ತಪ್ಕೊಂಡು ಅಳ್ತಾರೆ. ಅದೇ 2 ದಿನದ ಅಪ್ಡೇಟ್.